ಉದ್ಯೋಗಕ್ಕೋಸ್ಕರ ಫ್ರೀಡಂ ಪಾರ್ಕ್ನಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಧರಣಿಗೆ ಕುಳಿತಿದ್ದಾರೆ. ಡಿಕೆಶಿ ಸರ್ಕಾರಕ್ಕೆ ಇದು ಒಂದು ದೊಡ್ಡ ತಲೆನೋವಾಗಿದೆ. ನೋಡಿ, ಡಿಕೆಶಿ ಸರ್ಕಾರಕ್ಕೆ ಉದ್ಯೋಗ ಆಕಾಂಕ್ಷಿಗಳ ಪ್ರತಿಭಟನೆ ಬಿಸಿ ತಡ್ತಾ ಇದೆ. ಸರ್ಕಾರಿ ಹುದ್ದೆ ಭರ್ತಿಯಲ್ಲಿ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಉದ್ಯೋಗ ಆಕಾಂಕ್ಷಿಗಳು. ಮತ್ತಿನ್ನೇನು ಮಾಡ್ತಾರೆ ಪಾಪ, ಉದ್ಯೋಗ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ವರ್ಷಾನುಗಟ್ಟಲೆ ಓದ್ತಾ ಕುಳಿತಿರ್ತಾರೆ. ಆಕ್ರೋಶ ಅದು. ಮನೆ ಮಠ ಬಿಟ್ಟು ಎಲ್ಲೋ ಧಾರವಾಡ, ವಿಜಯಪುರ, ಬೆಂಗಳೂರು ಮತ್ತೊಂದು ಕಡೆ ಓದ್ತಾ ಕುಳಿತಿರ್ತಾರೆ. ನೀವು ಉದ್ಯೋಗ ಬಿಡ್ತೀರಿ ಅಂದರೆ ಬಿಡೋದಿಲ್ಲ. ಅವರು ಆಕ್ರೋಶ ತಾನೇ ವ್ಯಕ್ತಪಡಿಸಬೇಕು. ನೋಡಿ, ಇವಾಗ ಸರ್ಕಾರದ ವಿರುದ್ಧ ಉದ್ಯೋಗ ಆಕಾಂಕ್ಷಿಗಳು ತಿರುಗಿ ಬಿದ್ದಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ಧರಣಿಗೆ ಕುಳಿತಿದ್ದಾರೆ. KPSC ನೇಮಕಾತಿಯಲ್ಲಿ ಲಕ್ಷಾಂತರ ಹುದ್ದೆ ಡೀಲ್ ಬಗ್ಗೆ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ರಾಜ್ಯಾದ್ಯಂತ ಸುಮಾರು 2 ಲಕ್ಷಕ್ಕೂ ಅಧಿಕ ಹುದ್ದೆ ಖಾಲಿ ಇವೆ. ಉದ್ಯೋಗ ನೇಮಕಾತಿಗೆ ಆಗ್ರಹಿಸಿ ಬೆಂಗಳೂರು ಚಲೋವನ್ನು ಉದ್ಯೋಗ ಆಕಾಂಕ್ಷಿಗಳು ಹಮ್ಮಿಕೊಂಡಿದ್ದಾರೆ. ನೋಡಿ ವೀಕ್ಷಕರೇ, ಈ ವಿದ್ಯಾರ್ಥಿಗಳು ಪಾಪ ಅವರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಓದ್ತಾ ಇರ್ತಾರ್ರಿ, ಅವರು ವರ್ಷಾನುಗಟ್ಟಲೆ ಓದ್ತಾ ಇರ್ತಾರೆ. ಉದ್ಯೋಗ ಬಿಡೋದಿಲ್ಲ ಅಂತ ಹೇಳಿ ಒಂದು ಕಡೆ, ಉದ್ಯೋಗ ಬಿಟ್ಟಿರೋದು ಡೀಲ್ ಆಗ್ತಾವೆ ಅಂತ ಒಂದು ಕಡೆ. ಹೀಗಾದರೆ ಬಡ ವಿದ್ಯಾರ್ಥಿಗಳು ಅಥವಾ ಬಡ ಕುಟುಂಬದ ವಿದ್ಯಾರ್ಥಿಗಳು ಓದ್ತಾ ಕುಳಿತಿರ್ತಾರೆ. ಅವರ ಕಷ್ಟ ಯಾರು ಹೇಳೋದು ಪಾಪ. ಅವರು ಸರ್ಕಾರಕ್ಕೆ ಹೇಳ್ಕೊಂಡ್ರು ಅದು ನಿರ್ಲಕ್ಷ್ಯ ತೋರಿಸುತ್ತೆ, ಅಥವಾ ಉದ್ಯೋಗ ಬಿಟ್ಟಿದ್ದೀರಿ ನಾವು ಬರೆಯೋಕೆ ಸಿದ್ಧರಾಗಿದ್ದೀವಿ ಅಂತ ಹೇಳಿದ್ರೆ ಡೀಲ್ಗಳಾಗಿ ಹೋಗ್ತವೆ. KPSCಯಲ್ಲಿ ಮೊನ್ನೆ ಆಗಿರ್ತಕ್ಕಂಥ ಡೀಲ್ಗಳು ನಿಮಗೆಲ್ಲರಿಗೂ ಗೊತ್ತೇ ಇದೆ. 1.5 ಕೋಟಿ ರೂಪಾಯಿವರೆಗೂ ಅದರಲ್ಲಿ ಡೀಲ್ ಆಗಿದೆ, ಉದ್ಯೋಗಗಳು ಮಾರಾಟ ಆಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿಗಳಿದ್ದಾವೆ. ಅವೆಲ್ಲ ಕೂಡ ಪಾಪ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. 2 ಲಕ್ಷ ಖಾಲಿ ಇದ್ದಾವೆ ಅಂತ. ಅವೆಲ್ಲ ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಿಲ್ಲ. ತುಂಬಿಸ್ರಿ, ಸರ್ಕಾರದ ದುಡ್ಡಿಲ್ವಾ ಏನ ಪೇಮೆಂಟ್ ಕೊಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಈ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ. ನೀವು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಗಮನಿಸ್ತಾ ಇದ್ದೀರಿ ನಿಮ್ಮ TV ಸ್ಕ್ರೀನಲ್ಲಿ. ಎಷ್ಟು ಹೇಳೋದು, ಬರೀ ಪ್ರತಿಭಟನೆ ಮಾಡೋದು, ಅವರಿಗೆ ಸಮಾಧಾನ ಹೇಳೋದು, ಕಳಿಸೋದು, ಮತ್ತೆ ಅದೇ ಆಗುತ್ತೆ. ಯಾವುದೇ ಉದ್ಯೋಗ ತುಂಬಿಸುವ ಕೆಲಸ ಮಾಡ್ತಾ ಇಲ್ಲ ಸರ್ಕಾರ. ಅವರಿಗೊಂದು ಉದ್ಯೋಗ ಕೊಟ್ಟು ನೋಡ್ರಿ, ಪಾಪ ಅವ್ರ ಕುಟುಂಬ ಬದುಕುತ್ತೆ. ವರ್ಷಾನುಗಟ್ಲೆಯಿಂದ ಓದ್ತಾ ಇರ್ತಾರೋ, 1-2 ವರ್ಷಾನುಗಟ್ಲೆಯಿಂದ ಓದ್ತಾ ಇರ್ತಾರೆ. ಓದಿ ಬೇಜಾರಾಗಿ ಮನೆ ಕಡೆ ಹೋಗಿರ್ತಾನೆ ವಿದ್ಯಾರ್ಥಿ. ಸರ್ಕಾರ ಉದ್ಯೋಗ ಏನು ಬಿಡೋದಿಲ್ಲ, ಕೆಲಸ ನಮಗೇನು ಸಿಗೋದಿಲ್ಲ ಅಂಥೇಳಿ. ಇನ್ನೇನಾಗುತ್ತೆ, ಅವರಿಗೂ ಪೇಷನ್ಸ್ ಇರುತ್ತೆ, ತಾಳ್ಮೆ ಅನ್ನೋದಿರುತ್ತೆ. ಆ ತಾಳ್ಮೆ ಮೀರುತ್ತೆ ಅಂದರೆ ಯಾವನ್ರಿ ಓದ್ತಾನೆ? ಅವ್ರೇನು ಮಷಿನ್ಗಳ? ನೀವು ಯಾವಾಗ ಬೇಕೋ ಅವಾಗ ಓದಿ, ನಾವು ಯಾವಾಗ ಬಿಡ್ತೀವೋ ಅಲ್ಲಿವರೆಗೂ ನೀವು ಓದ್ತಾನೆ ಕೂಡಿ ಅಂದರೆ ಯಾವನಿಗಾಗುತ್ತೆ? ಒಂದು ಲಿಮಿಟ್ ಇರುತ್ತೆ ಓದೋದಕ್ಕೆ. ಆ ಓದಿದ ಮೇಲೆ ಇಷ್ಟು ಲಿಮಿಟಲ್ಲಿ ನಾನು ಉದ್ಯೋಗವನ್ನು ಪಡೆದುಕೊಳ್ಬೇಕು, ನನ್ನ ಕುಟುಂಬವನ್ನು ಸಾಕಬೇಕು ಅನ್ನುವಂಥ ಒಂದು ವಿಚಾರವನ್ನು ಬಿಟ್ಟುಕೊಂಡು ಆ ವಿದ್ಯಾರ್ಥಿ ಸ್ಟಡಿ ಮಾಡ್ತಾ ಇರ್ತಾನೆ. ಬಟ್ ಸರ್ಕಾರ ಉದ್ಯೋಗ ಬಿಡೋದ್ರಲ್ಲಿ ವಿಫಲ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉದ್ಯೋಗ ಆಕಾಂಕ್ಷಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿದ್ಯಾರ್ಥಿಗಳ ಅಥವಾ ಉದ್ಯೋಗ ಆಕಾಂಕ್ಷಿಗಳ ಗೋಳು ಪಾಪ ಹೇಳಕ್ಕೆ ಆಗಲ್ಲ ಬಿಡಿ. ಯಾಕಂತ ಹೇಳಿದ್ರೆ ವರ್ಷಾನುಗಟ್ಲೆ ಊರು ಬಿಟ್ಟಿರ್ತಾರೆ, ಕುಟುಂಬ ಬಿಟ್ಟಿರ್ತಾರೆ, ಎಲ್ಲೋ ಒಂದು ಕಡೆ ಬಾಡಿಗೆ ರೂಮನ್ನು ಹಿಡಿದು ಓದ್ತಾ ಇರ್ತಾರೆ. ಅವರು ಲಿಮಿಟೆಡ್ ಟೈಮ್ನ ಇಟ್ಕೊಂಡು ಬಂದಿರ್ತಾರೆ. ಒಂದು 6 ತಿಂಗಳು, 1 ವರ್ಷದ ಒಳಗಡೆ ಉದ್ಯೋಗಗಳು ಬಿಡ್ತಾರೆ. ಇಷ್ಟರಲ್ಲಿ ನಾವು ಸ್ಟಡಿ ಮಾಡೋಣ, ಆ 1 ವರ್ಷ ನಾನು ನನ್ನ ಈ ಪರ್ಸ್ನಲ್ ಲೈಫ್ಗೋಸ್ಕರ ತೆಗೆದಿಟ್ಟರೆ ನನ್ನ ಮುಂದಿನ ಲೈಫೇ ಬೇರೆ ಇರುತ್ತೆ. ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಬಂದಿರ್ತಾನೆ ವಿದ್ಯಾರ್ಥಿ. ಬಟ್ ಸರ್ಕಾರ ಮಾಡೋ ಕೆಲಸ ಉದ್ಯೋಗ ಬಿಡೋದಿಲ್ಲ. ಓದ್ತಾ ಕೂತ್ಕೊಳ್ಳಿ, ನಾವು ಬಿಟ್ಟಾಗ ಬರೀರಿ ಅಷ್ಟೇ. ಅದು ಹೆಂಗೆ ಆಗ್ಬಿಡುತ್ತೆ? ಒಂದು ಟೈಮ್ ಲಿಮಿಟ್ ಅಂತ ಇರುತ್ತಲ್ಲ. 2 ಲಕ್ಷ ಉದ್ಯೋಗಗಳು ಖಾಲಿ ಇದ್ದಾವೆ, ಅದನ್ನು ತುಂಬಿಸೋಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ರಿ ಹೇಳೋದು? ಉದ್ಯೋಗವನ್ನು ತುಂಬಿಸಿ, ಉದ್ಯೋಗಾಕಾಂಕ್ಷಿಯ ಕೈಗೆ ಒಂದು ಕೆಲಸವನ್ನು ಕೊಡಿ. ಅವಾಗ ಎಲ್ಲವೂ ತಾನಾಗಿ ತಾನೇ ಡೆವಲಪ್ ಆಗುತ್ತೆ. ಇವಾಗ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಉದ್ಯೋಗ ಆಕಾಂಕ್ಷಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಅವರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಾವು ಓದ್ತಾ ಇದ್ದೀವಿ ಬಹಳ ವರ್ಷದಿಂದ, ಒಂದು ಉದ್ಯೋಗ ಬಿಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಯಿಂದ ಅಂತ ಹೇಳಿ ಸರ್ಕಾರದ ವಿರುದ್ಧ ಉದ್ಯೋಗ ಆಕಾಂಕ್ಷಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಿಮ್ಮ ವಿಷಯವಾರು
ಎಲ್ಲರಿಗೂ ನಿಮ್ಮ ವಿಷಯವಾರು ಎಸ್ ವೀಕ್ಷಕರೇ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೋಯಲ್. ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಎಸ್ ಜೋಯಲ್, ಇವಾಗ ನೋಡಿ, ವಿದ್ಯಾರ್ಥಿಗಳು ಅವರ ಹಕ್ಕನ್ನ ಕೇಳ್ತಾ ಇದ್ದಾರೆ ಬಿಡಿ ಇದರಲ್ಲಿ. ಯಾಕಂತ ಹೇಳಿದ್ರೆ ಪಾಪ ಓದ್ತಾ ಇರ್ತಾರೆ, ನಮಗೊಂದು ಉದ್ಯೋಗ ಬಿಡಕ್ ಆಗ್ತಿಲ್ಲ ನಿಮ್ಮ ಕೈಯಿಂದ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಜೋಯಲ್? ಸರ್ಕಾರಿ ಹುದ್ದೆ ಭರ್ತಿಯಲ್ಲಿ ಸರ್ಕಾರದ ನಿರ್ಲಕ್ಷ್ಯ, ಈ ವಿಚಾರಕ್ಕಾಗಿ ಏನು ಈಗಾಗಲೇ ಸರ್ಕಾರದ ವಿರುದ್ಧ ಉದ್ಯೋಗ ಆಕಾಂಕ್ಷಿಗಳೇನಿದ್ದಾರೆ ಇವರೆಲ್ಲರೂ ಪ್ರತಿರಿಕ್ತಿರುವಂತದ್ದು. ಹೀಗಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳ ಬೃಹತ್ ಪ್ರತಿಭಟನೆ ನಡೆಸಿರುವಂತದ್ದು. ಹಾಗೇನೆ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ಆಗ್ತಾ ಇರುವಂತದ್ದು, ಲಕ್ಷ ರೂಪಾಯಿಗಳಿಗೆ ಈ ಒಂದು ಹುದ್ದೆಗಳು ಡೀಲ್ ಆಗ್ತಾ ಇರುವಂತ ಬಗ್ಗೆ ಈಗಾಗಲೇ ಬಿಜೆಪಿ ಕೂಡ ಈ ಬಗ್ಗೆ ವಿರೋಧ ಪಕ್ಷವಾಗಿರುವಂತ ಬಿಜೆಪಿ ಕೂಡ ಹೋರಾಟವನ್ನು ನಡೆಸಿತ್ತು. ಅದೇ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಆಕಾಂಕ್ಷಿಗಳಿಂದ ಬೃಹತ್ ಪ್ರತಿಭಟನೆ ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತದ್ದು. ಇದು ಈ ಒಂದು ವಿಚಾರ ಏನಿದೆ, ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಏನು ಪ್ರತಿಭಟನೆಯ ಮಿಂಚಿ ತೊಡ್ತಾ ಇದೆ. ಏನು ಇವತ್ತು ಈ ಒಂದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಏನು ಸಾಕಷ್ಟು ವಿದ್ಯಾರ್ಥಿಗಳು ಏನು ನೆರೆದಿದ್ದಾರೆ, ಹಾಗೇನೆ ಉದ್ಯೋಗಾಕಾಂಕ್ಷಿಗಳು ಏನು ನೆರೆದಿದ್ದಾರೆ. ಇಲ್ಲಿ ಇವರೆಲ್ಲರ ಒಂದು ಪ್ರತಿಭಟನೆಯ ಒಂದು ಕಾವು ಹೆಚ್ಚಾಗಿರುವಂತದ್ದು. ಇದಕ್ಕೆ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು, ಏನು ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು, ಹಾಗೇನೆ ಬಿಜೆಪಿಯ ಪ್ರೀತಂಗೌಡರು, ಇವರೆಲ್ಲರೂ ಸೇರಿ ಹಾಗೆಯೇ ವಿದ್ಯಾರ್ಥಿ ಸಂಘಟನೆಗಳ ನಾಯಕರುಗಳು ಒಟ್ಟಿಗೆ ಸೇರಿ ಒಂದು ಪ್ರತಿಭಟನೆಯಲ್ಲಿ ನಿರತರಾಗಿರುವಂತದ್ದು. ಇದು ಎಲ್ಲ ಒಂದು ಕಡೆ ಸದ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಏನು ಬಿಸಿಯನ್ನು ಮುಟ್ಟಿಸ್ತಾ ಇರುವಂತದ್ದು ನಾವು ಗಮನಿಸಿದ್ವಿ. ಏನು ನೀಟ್ನಲ್ಲಿ ಆದಂತಹ ಅಕ್ರಮದ ವಿರುದ್ಧ ಏನು ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ಇಡೀ ರಾಷ್ಟ್ರದಲ್ಲಿ ನಡೆದಂತಹ ಒಂದು ಪ್ರತಿಭಟನೆ, ಅದು ಕೇಂದ್ರ ಸರ್ಕಾರಕ್ಕೆ ಅದರ ತಪ್ಪಿತ್ತು ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಕ್ರಮವನ್ನ ಕೈಗೊಳ್ಳುತ್ತದೆ. ಅದೇ ನಿಟ್ಟಿನಲ್ಲಿ ಇದೀಗ ರಾಜ್ಯ ಸರ್ಕಾರಕ್ಕೂ ಕೂಡ ವಿದ್ಯಾರ್ಥಿ ಸಂಘಟನೆಗಳು ಹಾಗೆ ಉದ್ಯೋಗಾಕಾಂಕ್ಷಿಗಳು ಹೇಳಿದರೆ ಇವರ ಒಂದು ಪ್ರತಿಭಟನೆಯ ಭೀತಿ ಮುಡ್ತಾ ಇರುವಂತದ್ದು. ರಾಜ್ಯಾದ್ಯಂತ ಸುಮಾರು 2 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಏನು ಖಾಲಿ ಇದಾವೆ, ಅದನ್ನ ನೇಮಕಾತಿಯನ್ನ ಮಾಡ್ತೀವಿ ಅಂತ ಸರ್ಕಾರವು ಕೂಡ ಒಂದು ಭರವಸೆ ನೀಡಿತ್ತು. ನೇಮಕಾತಿ ಪ್ರಕ್ರಿಯೆಯಲ್ಲಿ ಓಕೆ, ಥ್ಯಾಂಕ್ ಯು ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ.